Okay, next we are moving to chemical structure of DNA. Chemical composition or chemical structure of DNA ಬರೋಣ. Okay, yes. Chemical structure of DNA. First ಹೇಳ್ಬೇಕಪ್ಪ ಅಂತಂದ್ರೆ DNA is a macromolecule made up of many monomeric units called in common they are called nucleotides, but in specific they are called deoxyribonucleotide. DNA is a macromolecule made up of many monomeric units. Okay, DNA is a macromolecule made up of many monomeric units, okay, called nucleotide or deoxyribonucleotides. Called nucleotides. Even RNA idru ashte ಅವು ನ್ಯೂಕ್ಲಿಯೋಟೈಡ್ಸ್ ಇಂದನೇ ಆಗಿರುತ್ತೆ, ಬಟ್ ಅಲ್ಲಿ ರೈಬೋನ್ಯೂಕ್ಲಿಯೋಟೈಡ್ಸ್ ಅಂತ ಕರೀತೀವಿ. ಇಲ್ಲಿ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್. ಎಕ್ಸಾಮ್ ಅಲ್ಲಿ 1 ಮಾರ್ಕಿಗೆ ಈ ಕ್ವಶನ್ ಬಂದಿತ್ತು. ಏನು? ನೇಮ್ ದ ಯೂನಿಟ್ಸ್ ಆಫ್ ಡಿಎನ್ಎ, ಮೊನೋಮರಿಕ್ ಯೂನಿಟ್ಸ್ ಆಫ್ ಡಿಎನ್ಎ ಅಂತ ಹೇಳಿದಾಗ ಅಲ್ಲಿ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್ ಅಥವಾ ನ್ಯೂಕ್ಲಿಯೋಟೈಡ್ಸ್ ಬರೆದ್ರೆ 1 ಮಾರ್ಕಿಗೆ ಕೊಡಬಹುದು. ನೆಕ್ಸ್ಟ್, ದೀಸ್ ಈಚ್ ನ್ಯೂಕ್ಲಿಯೋಟೈಡ್ okay, yes, each nucleotide is made up of 3 main components. Each nucleotide is made up of 3 main components. Okay, 3 main components ಒಳಗೆ ಇರಬೇಕಾದ್ರೆ first one nitrogen bases. Okay, second ಹೇಳಬೇಕಪ್ಪ ಅಂತಂದ್ರೆ ಪೆಂಟೋ ಶುಗರ್, third ಹೇಳಬೇಕಪ್ಪ ಅಂದ್ರೆ ಫಾಸ್ಫೇಟ್ ಗ್ರೂಪ್. Okay, yes, that is to be present in phosphoric acid, phosphate group. Okay, yes. ಈಗ ನೈಟ್ರೋಜನ್ ಬೇಸಸ್ ಅಂತ ಹೇಳಬೇಕಾದ್ರೆ ಇಲ್ಲಿ 2 ತರ ಬೇಸಸ್ ಪ್ರೆಸೆಂಟ್ ಇರುತ್ತೆ. ಒಂದು ಪ್ಯೂರಿನ್ ಬೇಸಸ್, ಇನ್ನೊಂದು ಪಿರಿಮಿಡಿನ್ bases ಅಂತ ಹೇಳ್ತಾರೆ. ಓಕೆ, ಪ್ಯೂರಿನ್ ಬೇಸಸ್ ದಟ್ ಇಸ್ ಟು ಬಿ ಕಾಮನ್ ಇನ್ ಬೋತ್ DNA ಅಂಡ್ RNA. ಅದು ಯಾವುದು ಅಂತಂದ್ರೆ ಇದರೊಳಗೆ 2 ಬರುತ್ತೆ. ಒಂದು ಎಡಿನೈನ್, ಇನ್ನೊಂದು ಗ್ವಾನೈನ್. ಓಕೆ, ಎಸ್. ಪಿರಿಮಿಡಿನ್ ಬೇಸಸ್ ಹೇಳ್ಬೇಕಪ್ಪ ಅಂದ್ರೆ ಒಂದು ಸೈಟೋಸಿನ್, ಥೈಮಿನ್, ಇನ್ನೊಂದು ಯುರಾಸಿನ್. ಓಕೆ, ಒಂದು ವರ್ಷ ನೀಟ್ ಎಕ್ಸಾಮ್ ಬಹಳ ಚೆನ್ನಾಗಿ ಕೇಳಿದ್ರು. ಹೌ ಮೆನಿ ನೈಟ್ರೋಜನ್ ಬೇಸಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಕ್ ಆಸಿಡ್. ಬಹಳಷ್ಟು ಹುಡುಗರು ಕನ್ಫ್ಯೂಷನ್ ಆಗಿ 4 ಅಂತ ಬರೆದಿದ್ರು. DNA ಕೇಳಿದ್ರೆ 4, RNA ಕೇಳಿದ್ರೆ 4, ಬಟ್ ಕಾಮನ್ ಆಗಿ ನ್ಯೂಕ್ಲಿಕ್ ಆಸಿಡ್ ಅಂತ ಕೇಳಿದ್ರೆ 5 ಬರುತ್ತೆ. ಯಾಕಂತಂದ್ರೆ ಓಕೆ, DNA ಮತ್ತೆ RNA ಒಳಗೆ ಎಡಿನೈನ್, ಗ್ವಾನೈನ್ ಮತ್ತೆ ಸೈಟೋಸಿನ್ ಕಾಮನ್ ಇದೆ. ಥೈಮಿನ್ ಇದು ಪ್ರೆಸೆಂಟ್ ಏನಾಗಿರುತ್ತೆ? DNA ಒಳಗಿರುತ್ತೆ, ಅಬ್ಸೆಂಟ್ ಇನ್ RNA. ಯುರಾಸಿಲ್ ಪ್ರೆಸೆಂಟ್ ಇನ್ RNA ಬಟ್ ಅಬ್ಸೆಂಟ್ ಇನ್ DNA. ಓಕೆ, ಇವೆರಡು ಡಿಫರೆನ್ಸಸ್ ಅನ್ನ ನಾವು ಹೇಳ್ಬೋದು. ಇನ್ನು ಪೆಂಟೋ ಶುಗರ್ ಬಂದ್ರೆ ನಾನು ಆಗ್ಲೇ ಹೇಳಿದಲ್ಲ, ದ ಶುಗರ್ ವಿಚ್ ಇಸ್ ಟು ಬಿ ಮೇಡ್ ಅಪ್ ಆಫ್ 5 ಕಾರ್ಬನ್ ಐಟಮ್. ಓಕೆ, ಎಸ್. deoxyribosugar.
ಎಲ್ಲಿರುತ್ತೆ ಡಿಎನ್ಎ ಒಳಗಿರುತ್ತೆ. ಓಕೆ ಎಸ್ ಇನ್ನ ರೈಬೋಸ್ ಶುಗರ್ that is to be found in RNA. Okay yes in a phosphate group ಎರಡೂದ್ರೊಳಗೂ ಕಾಮನ್ ಇರುತ್ತೆ, that is to be as phosphoric acid H3PO4. okay yes ಇಷ್ಟು ನಾವೇನಪ್ಪಾ ಅಂದ್ರೆ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಡಿಎನ್ಎ ಒಳಗೆ ಹೇಳ್ತೀವಿ. ಓಕೆ ಡಿಎನ್ಎ ಇಸ್ ಅ ಮ್ಯಾಕ್ರೋಮಾಲಿಕ್ಯೂಲ್ ಮೇಡ್ ಅಪ್ ಆಫ್ ಮೆನಿ ಮೋನೋಮರಿಕ್ ಯೂನಿಟ್ಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್. ಡಿಎನ್ಎ ಒಳಗೆ ನೀವು ಬಂದ್ರಿ ಅಂದ್ರೆ ಅವಕ್ಕೆ ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್ ಅಂತೀವಿ. ಆರ್ಎನ್ಎ ಒಳಗೆ ಬಂದ್ರೆ ರೈಬೋ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಇನ್ನ ಈಚ್ ನ್ಯೂಕ್ಲಿಯೋಟೈಡ್ ಈಸ್ ಮೇಡ್ ಅಪ್ ಆಫ್ 3 ಮೇನ್ ಕಾಂಪೋನೆಂಟ್ಸ್, ಒಂದು ನೈಟ್ರೋಜನ್ ಬೇಸ್, ಇನ್ನೊಂದು ಪೆಂಟೋ ಶುಗರ್, ಇನ್ನೊಂದು ಫಾಸ್ಫೇಟ್ ಗ್ರೂಪ್. ನೈಟ್ರೋಜನ್ ಬೇಸ್ ಯಾಕಂದ್ರೆ ಇಲ್ಲಿ ಮೇನ್ ಇವು ನೈಟ್ರೋಜನ್ ಡೆರಿವೇಟಿವ್ಸ್ ಇರುತ್ತೆ, ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಓಕೆ ಅದಕ್ಕೆ ಇವನ್ನ ನಾವು ನೈಟ್ರೋಜನ್ ಬೇಸಸ್ ಅಂತ ಹೇಳ್ತೀವಿ. ಸ್ಟ್ರಕ್ಚರ್ ಅಲ್ಲಿ ನೋಡೋಣ. ಒಂದು ಪ್ಯೂರಿನ್ ಬೇಸಸ್, ಇನ್ನೊಂದು ಪ್ಯೂರಿಮಿಡಿನ್ ಬೇಸಸ್ ಅಂತ ಬರುತ್ತೆ. 2 ಫ್ಯೂಸ್ಡ್ ರಿಂಗ್ ಇರುತ್ತೆ, ಅದು ಪ್ಯೂರಿನ್ ಬೇಸಸ್. ಓನ್ಲಿ ಸಿಂಗಲ್ ರಿಂಗ್ ಇರುತ್ತೆ, ಪ್ಯೂರಿಮಿಡಿನ್ ಬೇಸಸ್. ಎಡಿನೈನ್ ಗೋನೈನ್ ಆರ್ ದ ಪ್ಯೂರಿನ್ ಬೇಸಸ್, ಸೈಟೋಸಿನ್ ಥೈಮಿನ್ ಯುರಾಸಿಲ್ ಆರ್ ದ ಪ್ಯೂರಿಮಿಡಿನ್ ಬೇಸಸ್. ಒಂದು ಪಾಯಿಂಟ್ ಆಗಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ, ಡಿಎನ್ಎ ಒಳಗೆ ಎಡಿನೈನ್ ಗೋನೈನ್ ಸೈಟೋಸಿನ್ ಥೈಮಿನ್ ಇರುತ್ತೆ. ಓಕೆ ಅದೇ ಆರ್ಎನ್ಎ ಒಳಗೆ ಬಂದ್ರೆ ಎಡಿನೈನ್ ಗೋನೈನ್ ಸೈಟೋಸಿನ್ ಇನ್ಸ್ಟೆಡ್ ಆಫ್ ಥೈಮಿನ್ ಯುರಾಸಿಲ್ ಇರುತ್ತೆ ಇಲ್ಲಿ ಆರ್ಎನ್ಎ ಒಳಗೆ. ಓಕೆ ಎಸ್ ದೀಸ್ ಆರ್ ದಿ what we could 2 types of nitrogen bases ಅಂತ ಬರೋಣ ಆಮೇಲೆ. ಈಗ ಇನ್ನ ಪೆಂಟೋಸ್ ಶುಗರ್, ಪೆಂಟೋಸ್ ಅಂತ ಹೆಸರು ಹೇಳುತ್ತೆ, ಏನು ಮೇಡ್ ಅಪ್ ಆಫ್ 5 ಕಾರ್ಬನ್ ಆಟಮ್. ಈಗ ನಮ್ಮ ಡಯಟ್ರಿ ಶುಗರ್ಸ್ ಇದಾವೆ ನೋಡಿ, ನಾವೇನ್ ತಿನ್ಲಿಕ್ಕೆ ಯೂಸ್ ಮಾಡ್ತೀವಿ, ಕಾರ್ಬೋಹೈಡ್ರೇಟ್ಸ್ ಒಳಗೆ ಬರುತ್ತೆ, ಅವೆಲ್ಲ ಏನಪ್ಪಾ ಅಂದ್ರೆ ಹೆಕ್ಸೋಸ್ ಶುಗರ್ ಮೇಡ್ ಅಪ್ ಆಫ್ 6 ಕಾರ್ಬನ್ ಆಟಮ್. ಓಕೆ ಬಟ್ ಈ ನ್ಯೂಕ್ಲಿಕ್ ಆಸಿಡ್ಸ್ ಒಳಗೆ ಬರುವಂತ ಶುಗರ್ಸ್ ಅನ್ನ ಪೆಂಟೋ ಶುಗರ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಅಲ್ಲಿ ಗೊತ್ತಾಗುತ್ತೆ ನೋಡೋಣಂತೆ. ಮೇಡ್ ಅಪ್ ಆಫ್ 5 ಕಾರ್ಬನ್ ಆಟಮ್. ಡಿಆಕ್ಸಿರೈಬೋ ಶುಗರ್, ಇನ್ನೊಂದು ರೈಬೋ ಶುಗರ್. ಓಕೆ ಡಿಆಕ್ಸಿರೈಬೋ ಶುಗರ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದರೊಳಗೆ ಒಂದು ಆಕ್ಸಿಜನ್ ಕಡಿಮೆ ಇರುತ್ತೆ, C5H10O4 ಡಿಆಕ್ಸಿರೈಬೋ ಶುಗರ್. ಅದೇ ರೈಬೋ ಶುಗರ್ ಬಂದಾಗ C5H10O5 ಬರುತ್ತೆ. ಓಕೆ ಎಸ್ ಇನ್ನ ಫಾಸ್ಫೇಟ್ ಗ್ರೂಪ್ ಒಳಗೆ there is no change. ಓಕೆ in both DNA as well as RNA ಒಳಗೆ as a phosphoric acid ಆಗಿ ಪ್ರೆಸೆಂಟ್ ಇರುತ್ತೆ. ಇದು ಕೆಮಿಕಲ್ ಸ್ಟ್ರಕ್ಚರ್ ಒಳಗೆ ಈಚ್ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಈಚ್ ನ್ಯೂಕ್ಲಿಯೋಟೈಡ್ ಎಷ್ಟು ಕಾಂಪೋನೆಂಟ್, 3 ಕಾಂಪೋನೆಂಟ್, ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್, ಫಾಸ್ಫೇಟ್ ಗ್ರೂಪ್. ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ನೈಟ್ರೋಜನ್ ಬೇಸಸ್ ಬಗ್ಗೆ ಹೇಳೋಣ.